ನಮಸ್ತೆ ವೀಕ್ಷಕರೇ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಅಮೃತಧಾರೆ ಸೀರಿಯಲ್ನ ನಿನ್ನೆ ಸಂಚಿಕೆಯಲ್ಲಿ ಏನಾಯಿತು ಎಂಬುದನ್ನು ತಿಳಿದುಕೊಳ್ಳೋಣ. ಗೌತಮ್ ಮನೆ ತುಂಬ ಮಂದಹಾಸ, ಮಂಕಾಗಿದೆ ಜೇಡಿ ಅಟ್ಟಹಾಸ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ಕೆಡಿ ಜಯದೇವ್ ಅಟ್ಟಹಾಸ ಮಂಕಾಗಿದೆ. ಗೌತಮ್ ಮಾತ್ರ ದಿನೇ ದಿನೇ ಗೆದ್ದು ಬೀಗುತ್ತಿದ್ದಾನೆ. ಗೌತಮ್ ಮತ್ತೆ ಶಕುಂತಲಾಗೆ ಆಶ್ರಯ ನೀಡಬಹುದು. ಲಕ್ಷ್ಮೀಕಾಂತ್ಗೆ ಅದಂತ ಶಕುಂತಲಾಗೆ ಕೂಡ ಜ್ಞಾನೋದಯವಾದರೂ ಆಗಬಹುದು. ಆಗೊಂದು ವೇಳೆ ಶಕುಂತಲಾ ನಿಜಕ್ಕೂ ಗೌತಮ್ ಬಳಿ ಹೋದರೆ ಜಯದೇವ್ ಸುಮ್ಮನೆ ಇರ್ತಾನ ಅನ್ನೋದು ಪ್ರೇಕ್ಷಕರಲ್ಲಿ ಇರೋ ಕುತೂಹಲ. ಇನ್ನು ಗೌತಮ್ ಈಗ ಭೂಮಿಕಾಗೆ ಸಾಥ್ ನಿಂತಿದ್ದಾನೆ. ಈ ಸ್ಕೂಲ್ ನಡೆಸುವ ತಾಕತ್ ನಿಮಗೆ ಇದೆ ಎಂದು ಭೂಮಿಯನ್ನು ಕರೆದುಕೊಂಡು ಬಂದಿದ್ದಾನೆ. ಈ ಕೆಲಸ ಸಾಧ್ಯ ಇಲ್ಲ ಎಂದು ಭೂಮಿಕಾ ಹೇಳಿದರೂ ತೊಟ್ಟಿರೋ ತೂಗೋ ಕೈಗೆ ಜಗತ್ತೇ ತೂಗೋ ಶಕ್ತಿ ಇದೆ ಎಂದಿದ್ದಾರೆ ಗೌತಮ್. ತಾನು ಜೊತೆಗಿರುವೆ ಅಂತ ಭೂಮಿಕಾಗೆ ಸಾಥ್ ಕೊಟ್ಟಿದ್ದಾನೆ ಗೌತಮ್. ಹೀಗಾಗಿ ಇನ್ನೊಂದೇ ಸ್ಕೂಲ್ ಜವಾಬ್ದಾರಿ ಭೂಮಿಕಾ ಗೌತಮ್ ಹೊಣೆ ಹೊತ್ತಿದ್ದಾರೆ. ಈ ಬಗ್ಗೆ ಮಕ್ಕಳ ಮುಂದೆ ಹೇಳಿ ಸಂತಸ ಪಟ್ಟಿದ್ದಾರೆ. ಕಪಟಿ ಜೇಡಿ ಅಟ್ಟಹಾಸ ಮಂಕಾಗಿದೆ. ಜಯದೇವ್ ಹೂಡಿಕೆ ಮಾಡ್ತಿರೋ ಆಸೆ ಟ್ರ್ಯಾಕ್ ಆಗಿ ಹಣವನ್ನು ಕಳೆದುಕೊಂಡಿದ್ದಾನೆ. ಸಾಲ ಕೊಟ್ಟವರು 48 ಗಂಟೆಗಳ ಒಳಗಾಗಿ ಹಣವನ್ನು ವಾಪಸ್ ಕೊಡಬೇಕು. ಇಲ್ಲದೆ ಹೋದರೆ ಎಲ್ಲ ಪ್ರಾಪರ್ಟಿ ನನ್ನ ಹೆಸರಿಗೆ ಬರೆದುಕೊಳ್ಳುವೆ ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ಇದರಿಂದಾಗಿ ಜಯದೇವ್ ಕಂಗಾಲಾಗಿದ್ದಾನೆ. ಶಕುಂತಲಾಗೆ ಬುದ್ಧಿ ಮಾತು. ಮತ್ತೊಂದು ಕಡೆ ಶಕುಂತಲಾ ಮನೆಯಲ್ಲಿ ಅವ್ಯವಸ್ಥೆ ಆಗಿದೆ. ಜಯದೇವ್ ಕಾಟದಿಂದ ಮಕ್ಕಳ ಮಧ್ಯೆ ಬೆರುಕು ಮೂಡಿದೆ. ಜಯದೇವ್ ಹೇಳಿದ ಮಾತಿಗೆ ಮಹೀಮ್ ಹಾಗೂ ಪಾರ್ಥ ಮನೆಗೆ ಬರೋದಿಲ್ಲ ಅಂತ ಶಪಥ ಮಾಡಿದ್ದಾರೆ. ಜಯದೇವ್ನಿಂದಾಗಿ ಶಕುಂತಲಾ ತಲೆ ತಗ್ಗಿಸುವಂತಾಗಿ, ಹೀಗಾಗಿ ಶಕುನಿ ಮಾವ ಕೂಡ ಶಕುಂತಲಾಗೆ ಬುದ್ಧಿ ಹೇಳಿದ್ದಾರೆ. ಜಯದೇವ್ ತನ್ನನ್ನು ಅಂತ ಬಂದರೆ ಕಾಲಿನ ಕಸ ಮಾಡಿ ಬಿಡ್ತಾನೆ ಎಂದಿದ್ದಾರೆ. ಅಷ್ಟೇ ಹೇಳಿದರೂ ಶಕುಂತಲಾ ಮಾತ್ರ ಮಗನ ಮೇಲೆ ನಂಬಿಕೆ ಇಟ್ಟಿದ್ದಾಳೆ. ಮನೆಯಿಂದ ಅಮ್ಮನನ್ನು ಹೊರಹಾಕಿದೆ ಜಯದೇವ್. ಶಕುಂತಲಾ ಜಯದೇವ್ ಬಳಿ ಬಂದು ಚೆಕ್ಗೆ ಸಹಿ ಹಾಕಲು ಹೇಳಿದ್ದಾನೆ. ಹಣವನ್ನು ಕಳೆದುಕೊಂಡು 3 ಕೋಟಿ ಬೇಕು ಅಂತ ಹೇಳಿದ್ದಾಳೆ. ಅದಕ್ಕೆ ಜಯದೇವ್ ಶಾಕ್ ಆಗಿದ್ದಾನೆ. 3 ಕೋಟಿಯನ್ನು 3,000 ಕೇಳ್ತೆ ಇಲ್ಲಿ ಅಂತ ಹೇಳಿದ್ದಾನೆ. ಇದರಿಂದಾಗಿ ಕೋಪಗೊಂಡ ಶಕುಂತಲಾ ಗೌತಮ್ಗೂ ನಿನಗೆ ಎಷ್ಟು ವ್ಯತ್ಯಾಸ ಇದೆ ಎಂದಿದ್ದಾನೆ. ಇದು ಜಯದೇವ್ಗೆ ಕೋಪ ಬರಿಸುವಂತೆ ಆಗಿದೆ. ಶಕುಂತಲಾಳಿಗೆ ಏಕವಚನ ಬಳಸಿ ಗಟ್ಟಿಯಾಗಿ ಹೆಡೆಮುರೆ ಕೊಟ್ಟು ನನ್ನ ಮುಂದೆ ನನ್ನ ಶತ್ರುವನ್ನು ಹೊಗಳ್ತಿ ಅಂತ ಹೆತ್ತ ತಾಯಿಯನ್ನೇ ಮನೆಯಿಂದ ಆಚೆ ಹಾಕಿದ್ದಾನೆ ಜಯದೇವ್. ಈ ಕೆಡಿಯ ಜೇಡಿ ಅಟ್ಟಹಾಸ ನಲುಗಿ ಕಣ್ಣೀರಿಟ್ಟಿದ್ದಾಳೆ ಶಕುಂತಲಾ. ಈ ಹಿನ್ನೆಲೆ ಗೌತಮ್ ಮತ್ತು ಶಕುಂತಲಾಗೆ ಆಶ್ರಯ ನೀಡಿದರೂ ನೀಡಬಹುದು. ಲಕ್ಷ್ಮೀಕಾಂತ್ಗೆ ಅದರಂತೆ ಶಕುಂತಲಾ ಕೂಡ ಜ್ಞಾನೋದಯವಾದರೂ ಆಗಬಹುದು. ಹಾಗೊಂದು ವೇಳೆ ಶಕುಂತಲಾ ನಿಜಕ್ಕೂ ಗೌತಮ್ ಬಳಿ ಹೋದರೆ ಜಯದೇವ್ ಸುಮ್ಮನೆ ಇರ್ತಾನ ಅನ್ನೋದು ಪ್ರೇಕ್ಷಕರಲ್ಲಿ ಇರೋ ಕುತೂಹಲವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.